ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಂಭ್ರಮ ಸಡಗರ ಮನೆ ಮಾಡಿದೆ. ಈ ಸಂದರ್ಭದಲ್ಲಿಯೇ ಒಂದು ಅವಘಡ ನಡೆದು ಬಿಟ್ಟಿದೆ. ಅದು ಕೂಡ ಬೆಂಕಿ ಅವಘಡ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಅಗ್ನಿ ಅವಘಡ ಆಗಿದೆ. ಸೆಕ್ಟರ್ 19ರ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಈ ಅಗ್ನಿ ಅವಘಡದಲ್ಲಿ 30ಕ್ಕೂ ಹೆಚ್ಚು ಟೆಂಟ್ಗಳು ಸುಟ್ಟು ಭಸ್ಮವಾಗಿವೆ. ಹಲವು ವಾಹನಗಳು ಸುಟ್ಟು ಕರಕಲಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಅತಿ ದೊಡ್ಡ ಅನಾಹುತ ತಪ್ಪಿರುವಂಥದ್ದು. ಇನ್ನು ಘಟನಾ ಸ್ಥಳಕ್ಕೆ ತತ್ಕ್ಷಣಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವಂತಹ ಕೆಲಸ ಮಾಡಿದ್ದಾರೆ. ಘಟನೆಯ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್. 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಸಿಬ್ಬಂದಿಗಳಿಂದ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕುಂಭಮೇಳದಲ್ಲಿ ಅಗ್ನಿ ದುರಂತ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂಥೇಳಿ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಟೆಂಟುಗಳು ಸುಟ್ಟು ಭಸ್ಮವಾಗಿರುವಂಥದ್ದು. ದಟ್ಟವಾದ ಹೊಗೆ ಸಂಪೂರ್ಣವಾಗಿ ಆ ಸ್ಥಳವನ್ನು ಆವರಿಸಿಕೊಂಡಿತ್ತು. 144 ವರ್ಷಗಳ ಬಳಿಕ ನಡೀತಾ ಇರುವಂತಹ ಮಹಾಕುಂಭಮೇಳ ಇದು. 40 ಕೋಟಿ ಜನ ಈ ಮಹಾಕುಂಭಮೇಳದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆಯಲ್ಲಿ ಇರುವಂತಹದ್ದು. ಈಗಾಗಲೇ ಕೋಟ್ಯಾನುಕೋಟಿ ಭಕ್ತರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ, ಸಾಧು ಸಂತರು ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿಯೇ ಅಗ್ನಿ ಅವಘಡ ಸಂಭವಿಸಿರುವಂತಹದ್ದು. ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೆಕ್ಟರ್ 19ರಲ್ಲಿ ಈ ಅಗ್ನಿ ದುರಂತ ಆಗಿದೆ. ಟೆಂಟ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆ ಬೆಂಕಿಯನ್ನು ನಂದಿಸುವಂತಹ ಕಾರ್ಯದಲ್ಲಿ ನಿರತರಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಅಗ್ನಿ ಅವಘಡ ಸಂಭವಿಸಿದ್ದು ಹೇಗೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲಿ? ಪ್ರೇಮಿಗ ಸದ್ಯಕ್ಕೆ ಬೆಂಕಿಯನ್ನ ಹತೋಟಿಗೆ ತರುವಂತ ಕೆಲಸವನ್ನ ಮಾಡಲಾಗಿದೆ. ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. 20ಕ್ಕಿಂತ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಬೆಂಕಿಯ ಕೆನ್ನಾಲಿಗೆಗೆ 30ಕ್ಕಿಂತ ಹೆಚ್ಚು ಟೆಂಟ್ಗಳು ಸುಟ್ಟು ಕರಕಲಾಗಿರುವಂತದ್ದು ಕೂಡ ನಮ್ಗೆ ಗೊತ್ತಾಗ್ತಾ ಇರುವಂತದ್ದು. ಸಿಲಿಂಡರ್ ಸ್ಫೋಟದಿಂದ ಈ ಒಂದು ಅಗ್ನಿಗಡ ಸಂಭವಿಸಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಅಡಿಗೆ ಮಾಡಬೇಕಾದಂತ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿ ಈ ಒಂದು ಬೆಂಕಿ ಹೊತ್ಕೊಳ್ಳಿಕ್ಕೆ ಕಾರಣ ಆಗಿರುವಂತದ್ದು. ಮುಖ್ಯವಾಗಿ ಒಂದು ತಾತ್ಕಾಲಿಕ ಟೆಂಟ್ಗಳನ್ನ ಮಹಾಕುಂಭ ಏನು ಸ್ಥಳದಲ್ಲಿ ಮಾಡಿರುವಂತದ್ದು. ಹೀಗಾಗಿ ಅವುಗಳನ್ನ ಪ್ಲಾಸ್ಟಿಕ್ ಮತ್ತೆ ಬಟ್ಟೆಗಳಿಂದ, ಇದ್ರ ಜೊತೆಗೆ ವುಡ್ಗಳನ್ನ ಬಳಸಿ ಕಟ್ಟಿಗೆಯನ್ನ ಬಳಸಿ ಈ ಒಂದು ಟೆಂಟ್ಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಹೀಗಾಗಿ ಹೊತ್ಕೊಂಡಂತ ಬೆಂಕಿ ಕಟ್ಟಿಗೆ ಮತ್ತೆ ಆ ಬಟ್ಟೆಗಳಿಗೆ ಹೊತ್ಕೊಂಡು ಬೇಗವಾಗಿ ಬೇರೆ ಟೆಂಟ್ಗಳಿಗೂ ಕೂಡ ವ್ಯಾಪಿಸಿರುವಂತದ್ದು. ಹೀಗಾಗಿ 30ಕ್ಕಿಂತ ಹೆಚ್ಚು ಟೆಂಟ್ಗಳು ಸುಟ್ಟು ಕರಕಲಾಗಿರುವಂತದ್ದು. ಕೂಡಲೇ ಅಲ್ಲಿದ್ದಂತ ಅಗ್ನಿಶಾಮಕ ವಾಹನಗಳು ಕಾರ್ಯಪ್ರವೃತ್ತರಾಗಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಏನ್ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ತಿಳಿದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಬೇಕಾದಂತ ಅಗತ್ಯ ಪರಿಹಾರ ಕ್ರಮಗಳನ್ನ ಕೂಡ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.